ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು RTE ಬಗ್ಗೆ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳೋಣ. RTE ಎಂದರೆ ಉಚಿತವಾಗಿ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಎಜುಕೇಷನ್ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಆ ಪ್ರೈವೇಟ್ ಸ್ಕೂಲಿನ ಫೀಸನ್ನು ಗೌರ್ಮೆಂಟೇ ಕಟ್ಟುತ್ತೆ. ಅದನ್ನು ರೈಟ್ ಟು ಎಜುಕೇಷನ್ ಅಂತೇಳಿ ಒಂದು ಸಿಸ್ಟಮ್ ತಂದಿದ್ದಾರೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಗೌರ್ಮೆಂಟ್ ಸ್ಕೂಲ್ಗಳು ಯಾವ ಏರಿಯಾದಲ್ಲಿ ಇರೋದಿಲ್ಲ, 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಯಾವುದೂ ಕೂಡ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅಂದರೆ ಅಂಥ ಮಕ್ಕಳಿಗೂ ಎಜುಕೇಷನ್ ಕೊಡಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಏನು ಮಾಡುತ್ತೆ, ಆ ಒಂದು ಏರಿಯಾದಲ್ಲಿರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ಗಳಿಗೆ ಸರ್ಕಾರದಿಂದ ಫೀಸನ್ನು ಪೇ ಮಾಡಿ ಮಕ್ಕಳಿಗೆ ಉಚಿತವಾಗಿ 10ನೇ ತರಗತಿವರೆಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ. ಇದನ್ನು ಸುಮಾರು ವರ್ಷಗಳ ಹಿಂದೆ ಜಾರಿ ಮಾಡಲಾಗಿದೆ. ಖಾಸಗಿ ಶಾಲೆಗಳಲ್ಲಿ ಕೂಡ ಅಡ್ಮಿಷನ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ 26-27ನೇ ಸಾಲಿಗೆ ಅಡ್ಮಿಷನ್ ಓಪನ್ ಆಗ್ತಾ ಇದೆ. ಇನ್ನೂ ಓಪನ್ ಆಗಿಲ್ಲ. ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಸರ್ ಯಾವಾಗ ಓಪನ್ ಆಗುತ್ತೆ ಅಂತ. ಅದ್ರ ಬಗ್ಗೆನೇ ಇವತ್ತು ಸಂಪೂರ್ಣವಾಗಿ ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತಪ್ಪದೇ ವಿಡಿಯೋನ ಪೂರ್ತಿಯಾಗಿ ನೋಡಿ. 2026-27ನೇ ಸಾಲಿಗೆ RTE ಕರ್ನಾಟಕ ಅಡ್ಮಿಷನ್ಸ್ ಓಪನ್ ಆಗ್ತಾ ಇದೆ. ಅದು ಕೂಡ ಏಪ್ರಿಲ್ 24ನೇ ತಾರೀಕಿನಿಂದ ಓಪನ್ ಆಗುತ್ತೆ ಅಂತೇಳಿ ಅಧಿಕೃತವಾದಂಥ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸ್ ಅಲ್ಲ. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, ನೃಪತುಂಗ ರಸ್ತೆ, ಬೆಂಗಳೂರು, ಈ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಇದು ಸುತ್ತೋಲೆ ಆಗಿರುತ್ತೆ. ಇಲ್ಲಿದೆ ನೋಡಿ, 2026-27ನೇ ಸಾಲಿಗೆ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ 12B ಮತ್ತು 12(1)C ಅಡಿ ದಾಖಲಾತಿ ಪ್ರಕ್ರಿಯೆಗೆ ಮುಂದುವರೆದ ಪರಿಷ್ಕೃತ ವೇಳಾಪಟ್ಟಿ. ಅಂದರೆ ಮುಂಚೆ 9ನೇ ತಾರೀಕು ಫಿಕ್ಸ್ ಆಗಿತ್ತು. ಈಗ ಅದನ್ನು ಬೇರೆ ಬೇರೆ ಕಾರಣಾಂತರಗಳಿಂದ, ಎಲೆಕ್ಷನ್ನು ಮತ್ತು ಬೇರೆ ಎಕ್ಸಾಮ್ಸು, ರಿಸಲ್ಟು, ಈ ಒಂದು ಉದ್ದೇಶದಿಂದ ಪೋಷಕರಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನೇನು ಮಾಡಿದ್ದಾರೆ, ಡೇಟ್ನ ಮುಂದೂಡಿದ್ದಾರೆ. ಯಾವ ಡೇಟು ಅಂತ ನೋಡೋದಾದರೆ ಈ ಒಂದು PDF-ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 9/4/2026ಕ್ಕೆ ದಿನಾಂಕ ನಿಗದಿಯಾಗಿತ್ತು. ಯಾವುದು ಅಪ್ಲಿಕೇಶನ್ನ ಓಪನ್ ಆಗಲಿಕ್ಕೆ, ಆನ್ಲೈನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ ಅಂತೇಳಿ ಈ ಹಿಂದೆ ತೋರಿಸಿದ್ರು. ಈಗ ಇದೇ 9ನೇ ತಾರೀಕು ಬೇರೆ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ. LKG ಹಾಗೂ 1ನೇ ತರಗತಿಗೆ ಅನುದಾನ ರಹಿತ ಶಾಲೆಗಳಲ್ಲಿ, ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕನಿಷ್ಠ 25% ಲಭ್ಯವಿರುವ ಸೀಟ್ಗಳು, ಅಂದರೆ ಯಾವ್ಯಾವ ಸ್ಕೂಲ್ನಲ್ಲಿ ಎಷ್ಟೆಷ್ಟು ಸೀಟು ಖಾಲಿ ಇದೆ, ಎಷ್ಟು ಸೀಟನ್ನು RTEಗೋಸ್ಕರ ಮೀಸಲಿಟ್ಟಿದ್ದಾರೆ, RTEಯಿಂದ ಎಷ್ಟು ಸೀಟನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಅದನ್ನು ಒಂದು ನೋಟಿಸ್ ಬೋರ್ಡ್ ಜಾರಿ ಮಾಡಬೇಕಾಗತ್ತೆ. ಆ ಒಂದು ನೋಟಿಸ್ ಬೋರ್ಡ್ಗೆ ಕಡೆ ಅವಕಾಶವನ್ನು 17/4/2026ಕ್ಕೆ ಕೊಟ್ಟಿದ್ದಾರೆ. ಇದು ಆಯುಕ್ತರ ಕಚೇರಿ, ಶಿಕ್ಷಣ ಇಲಾಖೆ ಬೆಂಗಳೂರು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೆಂಟರ್ ಸಂಬಂಧಿಸಿದ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಂಬಂಧಿಸಿದ ಉಪನಿರ್ದೇಶಕರು, ಆಡಳಿತ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಲಾಗಿರುತ್ತೆ. ನೆಕ್ಸ್ಟು ಪ್ರಯೋಗಾರ್ಥ ಅವಧಿ, ಅಂದರೆ ಟ್ರಯಲ್ ವರ್ಷನ್ ಅಂತೇಳಿ 2 ದಿವಸ ಟೈಮ್ ಇರುತ್ತೆ. ಅಂದರೆ ಇದೇ ಏಪ್ರಿಲ್ 18 ಮತ್ತು 19ನೇ ತಾರೀಕು 2 ದಿವಸ ಟ್ರಯಲ್ ವರ್ಷನ್ ಇರುತ್ತೆ. ನಾವು ಆಗ್ತಕ್ಕಂಥ ಅರ್ಜಿಗಳು ಸೇಫಾಗಿ ಗೌರ್ಮೆಂಟ್ ಡಾಟಾಬೇಸ್ನಲ್ಲಿ ಸೇವ್ ಆಗ್ತಿದೆಯಾ, ಅಥವಾ ಏನಾದರೂ ಕರೆಕ್ಷನ್ಸ್ ಆಗ್ತಿದೆಯಾ, ಅಥವಾ ಡಾಟಾ ಏನಾದರೂ ಮಿಸ್ ಮ್ಯಾಚ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅಪ್ಲಿಕೇಶನ್ ಕಂಪ್ಲೀಟಾಗಿ ಸಬ್ಮಿಟ್ ಆಗ್ತಿದವೋ ಇಲ್ವೋ ಅಂತೇಳಿ 2 ದಿವಸ ಟ್ರಯಲ್ ವರ್ಷನ್ ಇರುತ್ತೆ. ಮತ್ತು ಪೋಷಕರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಮೇನ್ ಇಂಪಾರ್ಟೆಂಟು, ಎಲ್ಲರೂ ಕೇಳ್ತಿದ್ದು ಇದನ್ನೇ, ಸರ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾವಾಗ ಬಿಡ್ತಾರೆ. ಇವಾಗ ಹೇಳ್ತಾ ಇದ್ದೀನಿ, ದಿನಾಂಕ 21 ಇದೇ ತಿಂಗಳು, ಅಂದರೆ ಏಪ್ರಿಲ್ 21ನೇ ತಾರೀಕಿಂದ ಮೇ 17ನೇ ತಾರೀಕುವರೆಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ 21/4/2026ರಿಂದ 17/5/2026ರವರೆಗೆ ಪೋಷಕರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದಾದ ನಂತರ ನೆಕ್ಸ್ಟು ಸಲ್ಲಿಸಿದ ಅರ್ಜಿಗಳನ್ನು ಸರಿಯಾಗಿದ್ದಾವ, ಅರ್ಜಿ ಕರೆಕ್ಟಾಗಿದ್ದಾವ ಇಲ್ವ ಅಂತೇಳಿ 22ನೇ ತಾರೀಕು ಅಂದರೆ ನೀವು 21ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಿ, 22ರಿಂದ ವೆರಿಫಿಕೇಷನ್ ಆಗ್ತವೆ. ನಿಮ್ಮ ಅಪ್ಲಿಕೇಶನ್ 17ನೇ ತಾರೀಕು ಮೇ ತಿಂಗಳಿಗೆ ಮುಗಿತವೆ. 18ನೇ ತಾರೀಕುವರೆಗೆ ಅವರು ವೆರಿಫಿಕೇಷನನ್ನು ಮಾಡ್ತಾರೆ. ವೆರಿಫಿಕೇಷನ್ ಆಗಿದ ನಂತರ ಯಾವ್ಯಾವ ಅಪ್ಲಿಕೇಶನ್ಗಳು ಕರೆಕ್ಟಾಗಿದ್ದಾವೆ, ಇನ್ಕಮ್ ಪ್ರೂಫ್ ಎಲ್ಲ ಕರೆಕ್ಟಾಗಿದೆಯಾ, ಆಧಾರಲ್ಲಿ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆಯಾ, ತಂದೆ ಆಧಾರ್ ಕಾರ್ಡು, ತಂದೆ ಇನ್ಕಮ್ ಪ್ರೂಫು ಮತ್ತು ಮಗು ಆಧಾರ್ ಕಾರ್ಡು, ಮಗು ಇನ್ಕಮ್ ಪ್ರೂಫು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ, ಒಟ್ಟು ನೀವು ಹಾಕಿರ್ತಕ್ಕಂಥ ಅರ್ಜಿ ಸರಿಯಾಗಿದೆಯೋ ಇಲ್ವೋ ಅಂತೇಳಿ ವೆರಿಫಿಕೇಷನ್ ಮಾಡಿ ಕರೆಕ್ಟಾಗಿರ್ತಕ್ಕಂಥ ಅರ್ಜಿಗಳನ್ನೆಲ್ಲ ಏನು ಮಾಡ್ತಾರೆ, ನೆಕ್ಸ್ಟು
22ನೇ ತಾರೀಕು ಅಂದರೆ ಮೇ 22ನೇ ತಾರೀಕು ಲಾಟ್ರಿ ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಅಂದರೆ ಲಾಟ್ರಿ ಪ್ರಕ್ರಿಯೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ನಂಬರ್ಗಳನ್ನು ಬರೆದು ಚೀಟಿ ಹಾಕ್ಬಿಟ್ಟು ಚೀಟಿ ತೆಗೆಯುವಂಥ ವ್ಯವಸ್ಥೆ ಇರುತ್ತೆ. ಇದರಲ್ಲಿ ಯಾವುದೇ ಅನುಕಂಪ ಆಗಲಿ, ರೆಕಮೆಂಡೇಷನ್ ಆಗಲಿ, ದುಡ್ಡಾಗಲಿ, ಮತ್ತೊಂದಾಗಲಿ ಯಾವುದೂ ಇರೋದಿಲ್ಲ. ಪೋಷಕರು ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಸುಮಾರು ಜನ ಬ್ರೋಕರ್ಗಳು ಏನು ಮಾಡ್ತಾ ಇದ್ದಾರೆ, ನಾವು ಮಾಡಿಸ್ಕೊಡ್ತೀವಿ, ನಾವು ಅಪ್ರೂವಲ್ ಮಾಡಿಸ್ಕೊಡ್ತೀವಿ, ಸೀಟ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಜನಗಳ ಹತ್ರ ದುಡ್ಡು ಇಸ್ಕೊತಾರೆ. ಅವರ ಟ್ರಿಕ್ಸ್ ಏನು ಗೊತ್ತಾ, ಫಸ್ಟು ದುಡ್ಡು ಇಸ್ಕೊತಾರೆ. ನಿಮ್ದೇನಾದರೂ ಸೆಲೆಕ್ಷನ್ ಆಗಲಿಲ್ಲ ಅಂದರೆ ನೋಡಮ್ಮ ವಾಪಸ್ ಕೊಡ್ತೀವಿ, ಸೆಲೆಕ್ಷನ್ ಆದರೆ ಓಕೆ, ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾವು ದುಡ್ಡಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದಾಗ ಏನಾಗುತ್ತೆ, ನಿಮಗೆಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಬರುತ್ತೆ. ಇನ್ ಕೇಸ್ ಆಗಲಿಲ್ಲ ಅಂದರೆ ನಮ್ಮ ದುಡ್ಡು ವಾಪಸ್ ಬರುತ್ತಲ್ಲ ಅಂತ ನೀವು ಅಂದ್ಕೊಂಡಿರ್ತೀರಿ. ಬಟ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂದರೆ, ಅರ್ಜಿ ಹಾಕಿರ್ತಕ್ಕಂಥ ಸರಿಯಾಗಿರುವಂತಹ ಅರ್ಜಿಗಳು ಲಾಟ್ರಿ ಮುಖಾಂತರ ಸೆಲೆಕ್ಷನ್ ಆಗ್ತವೆ. ಲಾಟ್ರಿ ಮುಖಾಂತರ ಸೆಲೆಕ್ಷನ್ ಆದಾಗ ಏನಾಗುತ್ತೆ, ಯಾವುದೋ ಒಂದು ಬ್ರೋಕರ್ ಏನು ಮಾಡ್ತಾನೆ, ಒಂದು 20 ಜನ ಸ್ಟೂಡೆಂಟ್ಗಳ್ದು ದುಡ್ಡು ಇಸ್ಕೊಂಡಿರ್ತಾನೆ ಪೋಷಕರ ಹತ್ರ. ಅದರಲ್ಲಿ ಲಾಟ್ರಿಲಿ ಆಗೋವು ಎಷ್ಟು, ಒಂದು 8, 10 ಇಲ್ಲ ಒಂದು 5, 6 ಇಲ್ಲ ಒಂದು 15 ಆಗಿರ್ತವೆ. ಅವನ್ನ ನಾನು ಮಾಡಿಸಿದ್ದೀನಿ ಅಂತೇಳಿ ದುಡ್ಡು ಇಸ್ಕೊಂಡು ಮಿಕ್ಕಿರ್ತಕ್ಕಂಥ ಪೋಷಕರಿಗೆ ದುಡ್ಡನ್ನು ವಾಪಸ್ ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ಎಲ್ಲ ಪೋಷಕರಿಗೂ ಹೇಳ್ತಾ ಇದ್ದೀನಿ, ಇದು ಲಾಟ್ರಿ ಪ್ರಕ್ರಿಯೆ ಮುಖಾಂತರ ನಡೆಯುತ್ತೆ. ಯಾವುದೇ ರೀತಿಯಾಗಿ ದುಡ್ಡು, ಲಂಚ, ಮತ್ತೊಂದು ಯಾವುದನ್ನು ಕೊಡೋಕೆ ಹೋಗಬೇಡಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಸುಮಾರು ಕಂಪ್ಲೇಂಟ್ಸ್ಗಳು ಬಂದಿದ್ದಾವೆ ನಮ್ಮ ಹತ್ರ. ನಮಗೂ ಕೂಡ ಭಾಳಷ್ಟು ಜನ ಹೇಳಿದ್ದಾರೆ, ಸರ್ 30,000 ಕೊಟ್ವಿ, 20,000 ಕೊಟ್ವಿ, ಮಾಡಿಕೊಡ್ಲಿಲ್ಲ ಅಂತ. ಕೆಲವರು ಹ್ಞೂ ಸರ್ ನಾವು 20,000 ಕೊಟ್ವಿ, 30,000 ಕೊಟ್ರಿ, ನಮ್ದು ಆಯಿತು. ಮತ್ತು ದುಡ್ಡು ಕೊಟ್ಮೇಲೆ ಎಲ್ಲರದು ಆಗಬೇಕಾಗಿತ್ತು, ಯಾಕಾಗಲ್ಲ? ಇದೇ ಟ್ರಿಕ್ಸು. ಕೊಟ್ಟಿರೋ ದುಡ್ಡನ್ನು ಇಟ್ಕೊಂಡಿರ್ತಾರೆ, ಆಗಿರೋರ ದುಡ್ಡನ್ನು ಗುಳುಮನ್ನಿಸ್ತಾರೆ, ಆಗಿಲ್ಲದೆ ಇರೋದನ್ನ ವಾಪಸ್ ಕೊಡ್ತಾರೆ. ಅದು ಗಲಾಟೆ ಮಾಡಿ ಕೇಳಿದ್ರೆ, ಇಲ್ಲಾಂದರೆ ಅದು ಇಲ್ಲ. ಹಾಗಾಗಿ ಯಾರು ಮೋಸ ಹೋಗಕ್ಕೆ ಹೋಗಬೇಡಿ. ಆನ್ಲೈನ್ ಲಾಟ್ರಿ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ. ಆನ್ಲೈನಲ್ಲಿ ಯಾರು ಸೆಲೆಕ್ಷನ್ ಆಗಿರುತ್ತಲ್ಲ ಅದನ್ನು 3 ರೌಂಡಾಗಿ ಮಾಡ್ತಾರೆ. ಒಂದೇ ಸಲ ಎಲ್ಲ ಅಡ್ಮಿಷನ್ಸ್ ಕೊಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, 25ನೇ ತಾರೀಕು 22 ಲಾಟ್ರಿ ಆಗುತ್ತೆ. 25ನೇ ತಾರೀಕು ಏನು ಮಾಡ್ತಾರೆ, ಒಂದು ರೌಂಡು ಸೀಟ್ಗಳನ್ನ ಅಲಾಟ್ಮೆಂಟ್ ಮಾಡ್ತಾ ಬರ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವ ಸೋಲಿಸ್ ಕಲೆಕ್ಷನ್ ಆಗಿದೆ ಅದರಂತೆ ನೀವು ಅಡ್ಮಿಷನ್ಸನ್ನು ತೊಗೋಬೋದು. ಹಾಗಾಗಿ ಯಾರಿಗೂ ದಯವಿಟ್ಟು ಹೇಳ್ತಿದ್ದೀನಿ, ದುಡ್ಡು ಕೊಡೋಕ್ಕಂತೂ ಹೋಗಬೇಡಿ. ಇದೆಲ್ಲ ಆನ್ಲೈನ್ ಮುಖಾಂತರನೇ ನಡೆಯೋದು, ಲಾಟ್ರಿ ಮುಖಾಂತರನೇ ನಡೆಯೋದು. ಯಾರು ಕೂಡ ದುಡ್ಡು ತಗೊಂಡು ಸೆಲೆಕ್ಷನ್ ಮಾಡಿ ಕೊಡೋದಿಲ್ಲ. ಹಾಗಾಗಿ ಸರ್ಕಾರ ಇದನ್ನು ತುಂಬ ಗಮನದಲ್ಲಿಟ್ಟು ಅಧಿಸೂಚನೆಯಲ್ಲಿ ಹೇಳಿದ್ದಾರೆ, ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡ್ರಿ ಅಂತೇಳಿ ಸಾರಿ ಹೇಳ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳೇನಾದರೂ ಕಂಡು ಬಂದರೆ ದಯವಿಟ್ಟು ನೀವು ಬಿ ಒಗೆ ನೀವೇ ಕಂಪ್ಲೇಂಟ್ ಮಾಡಿ, ಸರ್ ಇಂಥ ಬ್ರೋಕರು ದುಡ್ಡು ಕೇಳ್ತಾ ಇದ್ದಾರೆ, ಇದು ನಿಜನ ಸುಳ್ಳ ಅಂತ ಕೇಳ್ಬಿಟ್ಟು ಹೌದು ಅಂತ ಏನಾದರೂ ಅವರು ಒಪ್ಕೊಂಡ್ರೆ ಕೊಡಿ, ಒಪ್ಕೊಳ್ಳಿಲ್ಲ ಅಂದರೆ ಯಾವುದೇ ಕಾರಣದಿಂದಲೂ ಒಪ್ಪಲ್ಲ. ಯಾಕಂದರೆ ಯಾವುದೂ ಕೂಡ ಲಂಚದ ಮುಖಾಂತರ ನಡೆಯಲ್ಲ. ತುಂಬ ಸ್ಟ್ರಿಕ್ಟ್ ಆಗಿದೆ ನಮ್ಮ ಸರ್ಕಾರ. ಹಾಗಾಗಿ ಯಾರು ಕೂಡ ಬ್ರೋಕರ್ಗೆ ದುಡ್ಡು ಕೊಟ್ಟು ಸುಮ್ಮನೆ ಮೋಸ ಹೋಗೋಕ್ಕೆ ಹೋಗಬೇಡಿ. ಅದೃಷ್ಟ ಇದ್ದರೆ ಸಿಗುತ್ತೆ, ಅದೃಷ್ಟ ಇಲ್ಲ ಅಂದರೆ ಸಿಗೋದಿಲ್ಲ. ಹಾಗಾಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಸೀಟ್ಗಳನ್ನ. RT ಇದೇನಾದರೂ ಡೇಟು ಎಕ್ಸ್ಟೆಂಡ್ ಆದರೆ ಮುಂದಕ್ಕೆ ಏನಾದರೂ ಎಕ್ಸ್ಟೆಂಡ್ ಆದರೆ ನೆಕ್ಸ್ಟ್ ವೀಡಿಯೋ ಮಾಡಿ ಖಂಡಿತವಾಗ್ಲೂ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. RT ಬಗ್ಗೆ ಸಂಪೂರ್ಣವಾಗಿ ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಸ್ನೇಹಿತರೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.